ಫ್ರೆಂಡ್ಸ್, ಇವತ್ತು ನಾವು ಆಪ್ಟಿಟ್ಯೂಡ್ ಸೀರೀಸ್ ಅಲ್ಲಿ ಈ ಫೈಂಡ್ ದ ಆಡ್ ನಂಬರ್ ಅನ್ನೋ ಒಂದು ಕ್ವೆಶನ್ ನೋಡೋಣ. ಇಲ್ಲಿ ಒಂದು ಸೀರೀಸ್ ಕೊಟ್ಟಿದ್ದಾರೆ 2, 5, 10, 17, 26, 37, 50, 64. ಈ ನಂಬರ್ಸ್ ಅಲ್ಲಿ ಆಡ್ ಮ್ಯಾನ್ ಔಟ್ ಅಥವಾ ಆಡ್ ನಂಬರ್ ಯಾವುದು ಅಂತ ಕಂಡುಹಿಡಿಬೇಕು. ಈ ಸೀರೀಸ್ ಅಲ್ಲಿ ನೋಡಿದಾಗ ಏನ್ ಕಾಮನ್ ಇರ್ಬೋದು ಅಂತ ಫಸ್ಟ್ ನಾವು ಚೆಕ್ ಮಾಡ್ಬೇಕು. ಇಲ್ಲಿ ಈ 2 ಅನ್ನೋದು ನಮ್ಗೆ 1 ಇಂಟು 1 ಅಂದ್ರೆ 1 ಸ್ಕ್ವೇರ್ ಪ್ಲಸ್ 1 ಅಂತ ತಗೊಬಹುದು. ಸೊ ಅದು ನಮ್ಗೆ ರಿಸಲ್ಟ್ 2 ಅಂತ ಬರುತ್ತೆ. ಅದೇ ರೀತಿ ನೆಕ್ಸ್ಟ್ ನಂಬರ್ ಇರೋದು 5. ಇದಕ್ಕೆ ನಾವ್ ಏನಂತ ತಗೋಬಹುದು, 2 ಸ್ಕ್ವೇರ್ ಅಂದ್ರೆ ಏನು, 4 ಪ್ಲಸ್ 1 ಅಂತ ತಗೊಬಹುದು. 10 ಇದಕ್ಕೆ ನಾವು 3 ಸ್ಕ್ವೇರ್ ಅಂದ್ರೆ 9 ಪ್ಲಸ್ 1 ಅಂತ ತಗೊಬಹುದು. ಅದೇ ರೀತಿ 17 ತಗೊಂಡ್ರೆ ನೀವು ಎಲ್ಲ ಸ್ಕ್ವೇರ್ಸ್ ತಗೊಂಡು ಹೋಗಿ. ಸೊ 4 ಸ್ಕ್ವೇರ್ ಏನಾಗುತ್ತೆ, 16 ಪ್ಲಸ್ 1. ನೆಕ್ಸ್ಟ್ 26, ಇದು 5 ಸ್ಕ್ವೇರ್. 5 ಸ್ಕ್ವೇರ್ ಅಂದ್ರೆ 25 ಪ್ಲಸ್ 1, 26 ಆಗುತ್ತೆ. ನೆಕ್ಸ್ಟ್ ನಮ್ಗೆ ಇರೋ ನಂಬರ್ 37. ಈ 37 ಬಂದ್ಬಿಟ್ಟು 6 ಸ್ಕ್ವೇರ್ ಅಂದ್ರೆ 36 ಆಗತ್ತೆ ಪ್ಲಸ್ 1. ನೆಕ್ಸ್ಟ್ 50, ಇದು 7 ಸ್ಕ್ವೇರ್ ಎಷ್ಟು, 49 ಪ್ಲಸ್ 1 ಆಗತ್ತೆ. ಅದೇ ನೆಕ್ಸ್ಟ್ ಇರೋ ನಂಬರ್ 64, ಇದು 8 ಸ್ಕ್ವೇರ್ ಅಂದ್ರೆ 8 ಇಂಟು 8 64 ಬಂತು. ಇಲ್ಲಿ ನಮ್ಗೆ ಈ ಪ್ಲಸ್ ಲಾಜಿಕ್ ಬರೋದಿಲ್ಲ, ಅಂದ್ರೆ ಈ ಪ್ಲಸ್ 1 ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಇದೆಲ್ಲಾ ನಂಬರ್ಸ್ ಅಲ್ಲೂ ನಾವು ಪ್ಲಸ್ 1 ಮಾಡಿದೀವಿ. ಆದ್ರೆ 64 ಅಲ್ಲಿ ಮಾತ್ರ ಅದು ಡೈರೆಕ್ಟ್ ಸ್ಕ್ವೇರ್ ಆಗೇ ಇದೆ. ಸೊ ನಮ್ಗೆ ಇಲ್ಲಿ ಆಡ್ ಮ್ಯಾನ್ ಔಟ್ ಯಾವುದು, 64. ಡಿ 64 ಬಂದು ಕರೆಕ್ಟ್ ಆನ್ಸರ್. ಇನ್ನ ಹೆಚ್ಚು ಟೆಕ್ನಿಕಲ್ ಮತ್ತೆ ನಾನ್ ಟೆಕ್ನಿಕಲ್ ವಿಡಿಯೋಸ್ಗಳಿಗಾಗಿ ನಮ್ಮ ವೆಬ್ಸೈಟ್ www.kalyona.com ನೀವು ವಿಸಿಟ್ ಮಾಡಿ. ಅಲ್ಲಿ ನೀವು ಕೋರ್ಸ್ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೂಡ ಸಿಗತ್ತೆ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಗೆ ಏನೇ ಕ್ವೆಶನ್ಸ್ ಇದ್ರು ಅದನ್ನ ನಮಗೆ ಕಮೆಂಟ್ ಮೂಲಕ ನೀವು ತಿಳಿಸಬಹುದು. ಥ್ಯಾಂಕ್ ಯು.